ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದಲ್ಲಿ ಬೆಳೆ ವಿಮೆ ಹೆಸರಿನಲ್ಲಿ ರೈತರಿಗೆ ವಂಚನೆ, ವಿಮಾ ಕಂಪನಿ ಜೊತೆ ಸೇರಿ ಲಕ್ಷ ವಿಮಾ ಹಣಕ್ಕೆ ಪಂಗನಾಮ ಹಾಕಲಾಗಿದೆ. ಶೇಂಗಾ ಮತ್ತು ತೋಟಗಾರಿಕಾ ಬೆಳೆಗಳ ಹೆಸರಿನಲ್ಲಿ ಅಕ್ರಮ ಬೆಳೆ ಹಾಕದಿದ್ದರೂ ಪಾಳು ಬಿದ್ದ ಹೊಲಗಳಿಗೆ ಬಂತು ಲಕ್ಷ ಹಣ. ಸರ್ವೆ ನಡೆಸಿ ಬೆಳೆ ನಷ್ಟವಾಗಿಲ್ಲ ಅಂತ ವರದಿ ನೀಡಿದ್ರು ವಿಮೆ ಹಣ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಹಿರೇಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು ಈ ವಂಚನೆ. 77 ರೈತರಿಗೆ 40 ಲಕ್ಷಕ್ಕೂ ಅಧಿಕ ಬೆಳೆ ವಿಮೆ ಹಣ ಬಿಡುಗಡೆ ಆಗಿದೆ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ವಂಚನೆ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಖಾತೆಗೆ ಬಂದ ಅರ್ಧ ಹಣ ರೈತರಿಗೆ, ಇನ್ನರ್ಧ ಹಣ ಮಧ್ಯವರ್ತಿಗಳಿಗೆ ಅನ್ನುವ ಅನುಮಾನ ಕೂಡ ಇದೆ. ಸರ್ಕಾರಿ ಅಧಿಕಾರಿಗಳು, ವಿಮೆ ಕಂಪನಿಯವರು ಸೇರಿಗೆ ಈ ಅಕ್ರಮ ಮಾಡಲಾಗಿದೆ ಅನ್ನೋದು ಕೂಡ ಪ್ರಶ್ನೆ. ಬೆಳೆ ಬೆಳೆದು ನಷ್ಟವಾದ ಸುಮಾರು 3,000 ರೈತರಿಗೆ ಸಿಗದ ಬೆಳೆ ವಿಮೆ, ಬೆಳೆ ಬೆಳೆಯದೇ ಹೋದರೂ 77 ಜನ ರೈತರಿಗೆ ಸಿಕ್ತು ಲಕ್ಷ ಹಣ. ಬ್ರಹ್ಮಾಂಡ ಭ್ರಷ್ಟಾಚಾರದ ಸಂಪೂರ್ಣ ತನಿಖೆಗೆ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಈಗ ಇನ್ಸೂರೆನ್ಸ್ ಕಟ್ಟಿದ್ರೆ ಇನ್ಸೂರೆನ್ಸ್ ಕಟ್ಟಿದ್ರೆ ನಾವು ನಮ್ಮ ಜೀವಕ್ಕೆ ಕಾನೂನಲ್ಲಿ ಪ್ರತಿ ವರ್ಷವೂ ಬೆಳೆ ಇಟ್ಟ ಮೇಲೆ ಪ್ರತಿ ವರ್ಷ ಇನ್ಶೂರೆನ್ಸ್ ಕಂಪನಿಯವರು ಎಲ್ಲ ಇಲಾಖೆಗಳವರು ಸೇರಿ ಸಮೀಕ್ಷೆ ಮಾಡಬೇಕು. ಪ್ರತಿ ವರ್ಷವೂ ಬೆಳೆ ವಿಮೆ ಹಾಕ್ಬೇಕಂತಲೂ ಕಾನೂನಲ್ಲಿದೆ. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ವಿಮಾ ಕಂಪನಿಗಳು ರೈತರಿಗೆ ಮುಚ್ಚಮರೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪ್ರತಿ ವರ್ಷವೂ ಇನ್ಶೂರೆನ್ಸ್ ಕಟ್ಟಬೇಕು. ನಾವು ಪ್ರತಿ ವರ್ಷವೂ ಇನ್ಶೂರೆನ್ಸ್ ಹಾಕ್ಬೇಕಂತ ಇದೆ. ಈಗ ಏನು ಮಾಡಿದ್ದಾರೆ ಅವರು, 7 ವರ್ಷ ಪ್ರತಿ ವರ್ಷವೂ ಸಮೀಕ್ಷೆ ಮಾಡಿ 7 ವರ್ಷದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ವರ್ಷ ಎಷ್ಟಾಯಿತು, ಈ ಭಾಗದಲ್ಲಿ ಎಷ್ಟಾಯಿತು ಅಂತೇಳಿ 7 ವರ್ಷದ ಒಂದು ಆಧಾರದ ಮೇಲೆ ಅದನ್ನೆಲ್ಲ ಒಟ್ಟುಗೂಡಿಸಿ ಸಮೀಕ್ಷೆ ಮಾಡೋದ್ರ ಮೂಲಕ 7 ವರ್ಷದ ಮೇಲೆ ವಿಮೆ ಹಾಕ್ತಾರೆ. ಅದು ಕಾನೂನು ಬಾಹಿರ. ಯಾಕೆಂದರೆ ಪ್ರತಿ ವರ್ಷವೂ ಬೆಳಿತೀವಿ. ಒಂದು ಕಡೆ ಮಳೆ ಬಂದರೆ ಒಂದು ಕಡೆ ಬೆಳೆಸುತ್ತೆ, ಒಂದು ಕಡೆ ಮಳೆ ಬಂದರೆ ಇನ್ನೊಂದು ಕಡೆ ಬರೋದಿಲ್ಲ. ಪ್ರತಿ ವರ್ಷವೂ ಬೆಳೆ ಸಮೀಕ್ಷೆ ಮಾಡಬೇಕು. ಪ್ರತಿ ವರ್ಷವೂ ನಾವು ಕಟ್ಟಿರ್ತೀವಿ. ಬೆಳೆ ಬರಲಿಲ್ಲ ಅಂದರೆ ಪ್ರತಿ ವರ್ಷವೂ ವಿಮೆ ಬೀಳಲೇಬೇಕು. ಆಮೇಲೆ ಏನು ಈಗ ಇಲ್ಲೇವರೆಗೂ ನಮ್ಮ ರೈತರು ಮಾತಾಡಿದ್ರಲ್ಲ, ಅದರ ಬಗ್ಗೆ ಇವತ್ತು ಭಾಳಷ್ಟು ಮುಜುಗರಕ್ಕೀಡಾಗಿದ್ದಾರೆ. ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಆಮೇಲೆ ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತು ಜಿಲ್ಲಾ ಆಡಳಿತ ಇರ್ಬೋದು, ಎಲ್ಲರೂ ಕೂಡ ದಿಕ್ಕದೆಪ್ಪೋಗಿದ್ದಾರೆ. ಇವಾಗ ಇದಕ್ಕೆ ಯಾವ ಥರ ಉತ್ತರ ಕೊಡಬೇಕು, ಯಾರ ಮೇಲೆ ಕಾನೂನು ಕ್ರಮ ನಾವು ಬೆಳೆಮೆ ಹಿರಿಯಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 3,000 ಚಿಲ್ಲರೆ ಜನ ಕಟ್ಟಿದ್ದಾರೆ. ಅಲ್ಲಿ 80 ಜನಕ್ಕೆ ಶೇಂಗಾ ಬಿದ್ದತೆ, ಒಂದು 25 ಜನಕ್ಕೆ ಟೊಮಟೊ ಬಿದ್ದದೆ. ಎಕರೆಗೆ 46,000 ಹಂಗೆ. ಇದು 17,500 ಶೇಂಗಕ್ಕೆ ಬಿದ್ದತ್ತೆ ಒಂದು ಎಕರೆಗೆ. ಆದರೆ ನಾವು ಅದನ್ನ 2,26,000ಕ್ಕೆ ಬಿದ್ದದ ಅಮೌಂಟು. ಅದನ್ನ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು DC ಹತ್ರ ಹೋಗಿ ರೈತ ಸಂಘದವ್ರನ್ನ ಹಿಡ್ಕೊಂಡು ಅದಕ್ಕೆ ಒಂದು ಅರ್ಜಿ ಕೊಟ್ಟು ದಾಖಲೆ ಕೊಟ್ಟು. ಇದು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.